ನಮಸ್ಕಾರ ವೀಕ್ಷಕರೇ, ವೈರಲ್ ಜಗತ್ತಿಗೆ ಸ್ವಾಗತ. ಮಿಸ್ಟರ್ ರೋಷು ಎಂದೇ ಖ್ಯಾತರಾಗಿದ್ದ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ರೋಷನ್ ಮಣ್ಣಲ್ಲಿ ಮಣ್ಣಾದರೂ ಅವರ ಸಾವಿನ ಸುತ್ತ ಹಣೆದುಕೊಂಡಿರುವ ಊಹಾಪೋಹಗಳಿಗೆ ಇನ್ನೂ ತೆರೆಬಿದ್ದಿಲ್ಲ. ಅವರ ಮದುವೆ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಬಿಸಿ ಚರ್ಚೆ ಆಗ್ತಿದೆ. ರೋಷನ್ ನಿಜಕ್ಕೂ 2 ಮದುವೆ ಆಗಿದ್ನ? ರೋಷನ್ ಜೊತೆ ರೀಲ್ಸ್ ಮಾಡ್ತಾ ಇದ್ದ ಹುಡುಗಿರು ಯಾರು? ನಿಜಕ್ಕೂ ರೋಷನ್ ಹೆಂಡತಿ ಯಾರು? ರೋಷನ್ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ FIR ನಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಕೊನೆಯವರೆಗೂ ನೋಡಿ. ರೋಷನ್ ಕೆಲ ಹುಡುಗಿರ ಜೊತೆ ರೀಲ್ಸ್ ಮಾಡ್ತಿದ್ದ. ಅವರಲ್ಲಿ ಒಬ್ಬ ಹುಡುಗಿಯನ್ನೇ ಮದುವೆ ಆಗಿದ್ದಾನೆಂದು, ನಂತರ ಆ ಹುಡುಗಿಯನ್ನ ಬಿಟ್ಟು ಬೇರೊಂದು ಮದುವೆ ಆಗಿದ್ದಾನೆಂದು ಕೆಲವೆಡೆ ಚರ್ಚೆ ಆಗ್ತಿದೆ. ಆದರೆ ರೋಷನ್ ಸ್ನೇಹಿತರು ಈ ಕುರಿತು ಸ್ಪಷ್ಟನೆ ನೀಡಿದ್ದು, ರೀಲ್ಸ್ ಮಾಡುತ್ತಿದ್ದ ಹುಡುಗಿಯರ ಜೊತೆ ರೋಷನ್ ಒಬ್ಬ ಅಣ್ಣನಂತೆ, ಒಬ್ಬ ತಮ್ಮನಂತೆ ಬಾಂಧವ್ಯ ಹೊಂದಿದ್ದ. ಆತನಿಗೆ ಆಗಿರೋದು ಒಂದೇ ಮದುವೆ ಎಂದು ಕ್ಲಾರಿಟಿ ನೀಡಿದ್ದಾರೆ. ಇನ್ನು ರೋಷನ್ಗೆ 1.5 ವರ್ಷದ ಹಿಂದೆ ಒಂದು ಎಂಗೇಜ್ಮೆಂಟ್ ಆಗಿತ್ತು. ಆದರೆ ಅದು 6 ತಿಂಗಳ ನಂತರ ಕೆಲ ಕಾರಣಾಂತರಗಳಿಂದ ಮುರಿದು ಬಿದ್ದಿದೆ. ಕಳೆದ 5 ತಿಂಗಳ ಹಿಂದೆ ರೋಷನ್ ತಾಯಿಯು ಹೃದಯಾಘಾತದಿಂದ ನಿಧನರಾಗಿದ್ದರು. ಅದಾದ ಬಳಿಕ ಕಳೆದ ಜುಲೈ 4ರಂದು ತನ್ನ ತಾಯಿಯ ಇಷ್ಟದಂತೆ ಬೆಂಗಳೂರು ಮೂಲದ ತನ್ನ ಸಮುದಾಯದ ಹುಡುಗಿಯನ್ನೇ ವಿವಾಹವಾಗಿದ್ದ ರೋಷನ್ ಸುಂದರ ಬದುಕಿನ ಕನಸು ಕಟ್ಟಿದ್ದ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಮದುವೆಯಾಗಿ ಕೇವಲ 1 ತಿಂಗಳ ಅಂತರದಲ್ಲೇ ರೋಷನ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಈ ಘಟನೆ ಸಂಬಂಧ ರೋಷನ್ ರವರ ತಂದೆ ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ. ಪ್ರಾಥಮಿಕ ತನಿಖಾ ವರದಿ ಪ್ರಕಾರ ರೋಷನ್ ಮೇಲೆ ಅನುಮಾನಗೊಂಡ ಹೆಂಡತಿಯು ತವರು ಮನೆ ಸೇರಿದ್ದರು. ಬಳಿಕ ಬಸವನಗುಡಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರೋಷನ್ ವಿರುದ್ಧ ದೂರು ದಾಖಲಿಸಿದ್ದಳು. ಆಗಸ್ಟ್ 6ರಂದು ರೋಷನ್ ತನ್ನ ಸ್ನೇಹಿತರೊಂದಿಗೆ ಸ್ಟೇಷನ್ಗೆ ಹೋಗಿದ್ದ. ಬಳಿಕ ತಂದೆಯ ಬಳಿ ಎಲ್ಲವೂ ಕ್ಲಿಯರ್ ಆಗಿದೆ, ತನ್ನ ಹೆಂಡತಿಗೆ ಡೈವರ್ಸ್ ಕೊಡೋದಾಗಿ ಹೇಳ್ಕೊಂಡಿದ್ದ. ಠಾಣೆಯಲ್ಲಿ ಸಮಸ್ಯೆ ಬಗೆಹರಿದಿದ್ದರೂ ಹೆಂಡತಿ ಮತ್ತು ಆಕೆಯ ಕುಟುಂಬಸ್ಥರು ರೋಷನ್ಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದು, ಜೀವ ಬೆದರಿಕೆ ಹಾಕುತ್ತಿರುವ ಕುರಿತು FIR ನಲ್ಲಿ ಉಲ್ಲೇಖಿಸಲಾಗಿದೆ. ಕೊನೆಗೆ ಆಗಸ್ಟ್ 7ರಂದು ಮಧ್ಯಾಹ್ನ 12ರ ಸುಮಾರಿಗೆ ತನ್ನ ಸ್ನೇಹಿತನ ಮನೆಯಿಂದ ಸ್ವಲ್ಪ ದೂರದಲ್ಲೇ ಹೊಂಗೆ ಮರಕ್ಕೆ ನೇಣು ಬಿಗಿದು ಶರಣಾಗಿದ್ದಾನೆ. ರೋಷನ್ನ ಜೇಬ್ನಲ್ಲಿದ್ದ ಫೋನ್ ಚೆಕ್ ಮಾಡಿದಾಗ ಫೋನ್ನ ವಾಲ್ಪೇಪರ್ ನಲ್ಲಿ ನನ್ನ ಸಾವಿಗೆ ನನ್ನ ಹೆಂಡತಿ, ನನ್ನ ಅತ್ತೆ ಮಾವ, ಹೆಂಡತಿಯ ಕುಟುಂಬಸ್ಥರು ಕಾರಣ ಎಂದು ವಾಲ್ಪೇಪರ್ ಸೇವ್ ಆಗಿತ್ತು. ತನ್ನ ಮಗನ ಸಾವಿಗೆ ಹೆಂಡತಿ, ಆಕೆಯ ತಂದೆ ತಾಯಿ ಸೇರಿದಂತೆ ಅವರ ಕುಟುಂಬಸ್ಥರು ನೀಡಿದ ಮಾನಸಿಕ ಕಿರುಕುಳವೇ ಕಾರಣವೆಂದು, ಅವರೇ ಆತ್ಮಹತ್ಯೆಗೆ ಪ್ರೇರೇಪಿಸಿದರೆಂದು ರೋಷನ್ ತಂದೆಯು ಆರೋಪಿಸಿದ್ದಾನೆ. ಒಟ್ಟು 10 ಜನರ ಹೆಸರನ್ನ FIR ನಲ್ಲಿ ಉಲ್ಲೇಖಿಸಿದ್ದು, ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೋರಿದ್ದಾನೆ. ಪ್ರಕರಣ ದಾಖಲಿಸಿರುವ ಪೊಲೀಸರು ತನಗೆ ಕೈಗೊಂಡಿದ್ದು ಇನ್ನಷ್ಟು ಸತ್ಯಾಂಶಗಳು ಹೊರಬರಬೇಕಿದೆ. ರೋಷನ್ ಸಾವಿನ ಸುತ್ತ ಹಣೆದಿರುವ ಅಂತೆ ಕಂತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರೋಷನ್ ಆತ್ಮಕ್ಕೆ ಶಾಂತಿ ಸಿಗಲೆಂದು ರಿಪ್ ಎಂದು ಕಮೆಂಟ್ ಮಾಡಿ. ಇಂತಹ ವೈರಲ್ ಅಪ್ಡೇಟ್ಗಳಿಗಾಗಿ ನಮ್ಮ ವೈರಲ್ ಜಗತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.